ಬಾಸ್ ಈಗೇನಾದ್ರು ಐಡಿಯಾ ಬಂತಾ ಬಾಸ್? ಅವಳು ಕೂರ್ಸಿರೋದು ಕಾರಲ್ಲಿ ಒಂದಲ್ಲ ಎರಡಲ್ಲ ಕಲ್ಲುಗಳ ಸುರಿಮಳೆನೇ ಆಗಬೇಕು ಆ ಕಾರ್ ಮೇಲೆ. ಐ ಅಂದ್ರೆ ಹೋಣ ಐ ಧೈರ್ಯ ಇದ್ರೆ ಮುಂದೆ ಬನ್ನಿ, ಮುಂದೆ ಬಂದು ಕಳಿಸಿ, ಯಾವಾಗ ಉತ್ತರ ಕೊಡ್ತೀನಿ ನಿಮ್ಗೆಲ್ಲ. ಮಲ್ಲಿ, ನೀನು ಉತ್ತರ ಕೊಡ್ಬೇಕಾಗಿರೋದು ಇಲ್ಲಲ್ಲ, ನೀನ್ ಪ್ರೂವ್ ಮಾಡ್ಬೇಕಾಗಿರೋದು ಇಲ್ಲಲ್ಲ, ಎಕ್ಸಾಮ್ ಅಲ್ಲಿ. ನೀನ್ ಬೆಳಿಬಾರ್ದು, ನೀನ್ ಓದಬಾರ್ದು, ನಿನಗೆ ನೋವು ಕೊಡಬೇಕು, ತೊಂದರೆ ಕೊಡಬೇಕು ಅಂತ ಬೇಕು ಅಂತ ಮಾಡ್ತಿದ್ದಾರೆ. ಯಾರು ಮಾಡ್ತಿದ್ದಾರೆ ಅಂತ ನಾನು ಬಾಯಿ ಬಿಟ್ಟು ಹೇಳೋ ಅವಶ್ಯಕತೆ ಇಲ್ಲ, ನಿನಗೂ ಚೆನ್ನಾಗಿ ಗೊತ್ತು. ಆದ್ರೆ ಮಲ್ಲಿ, ಈ ಅಡ್ಡಿ ಆತಂಕ ಸಮಸ್ಯೆಗಳು ಇದ್ಯಾವುದು ನಿನ್ನ ಡಿಸ್ಟ್ರಾಕ್ಟ್ ಮಾಡಬಾರ್ದು. ನಿನ್ನ ಗುರಿ, ನಿನ್ನ ಗಮನ ಒಂದೇ ಆಗಿರಬೇಕು. ನಾಳೆ ಎಕ್ಸಾಮ್ ಬರೆದು ಪಾಸ್ ಆಗಬೇಕು. ಈ ಹೊರಗಿನ ಪ್ರಪಂಚನ ಮುಚ್ಚಾಕೋ, ಶಟ್ ಇಟ್ ಔಟ್. ನಿನ್ನೊಳಗೆ ಇಳಿದು ನೀನು ಓದ್ಕೋ, ಆಗ ಇದ್ಯಾವುದು ನಿನ್ನ ಡಿಸ್ಟರ್ಬ್ ಮಾಡಲ್ಲ. ಎಲ್ಲಿ ನೋಡಿಲೆ, ನಿನ್ನ ಜೀವನದಲ್ಲಿ ಆಗಿರೋ ಪ್ರತಿಯೊಂದು ಏಟನ್ನು ನೆನ್ಪು ಮಾಡ್ಕೊ. ನಿನಗಾಗಿರೋ ನೋವು, ನಿನಗೆ ಕೊಟ್ಟಿರೋ ಕಾಟ ಎಲ್ಲ ನಾನು ನೆನ್ಪು ಮಾಡ್ಕೊ. ನೀನು ಅದಕ್ಕೆ ಉತ್ತರ ಕೊಡಬೇಕಾದ್ರೆ ಅದು ಇಲ್ಲಲ್ಲ, ಆನ್ಸರ್ ಶೀಟಲ್ಲಿ ಆಗಿರಬೇಕು. ನೀನು ಗೆಲ್ಲಬೇಕು ಮಲ್ಲಿ, ನೀನು ಗೆಲ್ಲಬೇಕು. ನೀನು ಗೆದ್ರೆ ಅದು ಬರೀ ನಿನ್ನ ಗೆಲುವಷ್ಟೇ ಅಲ್ಲ, ನಮ್ಮೆಲ್ಲರೂ ಗೆಲುವಾಗಿರುತ್ತೆ. ಪ್ರತಿಯೊಂದು ಹೆಣ್ಣಿನ ಗೆಲುವಾಗಿರುತ್ತೆ. ಇಲ್ಲಿ ಏನಾಯ್ತು ಅದನ್ನೆಲ್ಲ ಮಾಡ್ತು ಬಿಡು. ನಾಳೆ ಎಕ್ಸಾಮ್ ಬರಿಬೇಕಾದ ಒಂದು ಮಾತ್ರ ತಲೆಯಲ್ಲಿ ಇಟ್ಕೊ. ಹೋಗಿ ಒಳಗೆ ಹೋಗೋದ್ಕೋ. ಯಾರದು? ಯಾರು? ನಿಂತ್ಕೋ. ನಿನ್ ಗುರಿ, ನಿನ್ ಗಮನ ಒಂದೇ ಆಗಿರ್ಬೇಕು. ನಾಳೆ ಎಕ್ಸಾಮ್ ಬರೆದು ಪಾಸ್ ಆಗಬೇಕು. ನಿನಗಾಗಿರೋ ನೋವು, ನಿನಗೆ ಕೊಟ್ಟಿರೋ ಕಾಟ ಎಲ್ಲ ನಾನು ನೆನ್ಪು ಮಾಡ್ಕೊ. ನೀನು ಅದಕ್ಕೆ ಉತ್ತರ ಕೊಡಬೇಕಾದ್ರೆ ಅದು ಇಲ್ಲಲ್ಲ, ಆನ್ಸರ್ ಶೀಟಲ್ಲಿ ಆಗಿರಬೇಕು. ಅಕ್ಕರೆ ಏನೇ ಅಕ್ಕರೆ, ನಾನು ಯುದ್ಧ ಮಾಡಕ್ ಹೋಗ್ತಾ ಇಲ್ಲ ಅಥವಾ ಮೆಡಲ್ ತಗೊಂಡ್ಬರಕ್ ಹೋಗ್ತಾ ಇಲ್ಲ. ಹೋಗ್ತಾ ಇರೋದು UPSC ಎಕ್ಸಾಮ್ ಬರೆಯಕ್ಕಪ್ಪ. 1000 ಜನ ಇರ್ತಾರೆ, ಅದ್ರಲ್ಲಿ ನಾನು ಒಬ್ಳು. ನಿಮ್ಗೆ ಅನಿಸ್ತಾ ಇಲ್ಲ ಇದು ಓವರ್ ಆಯ್ತು ಅಂತ? ಕರೆಕ್ಟ್, 1000 ಜನ ಬರೀತಿದ್ದಾರೆ, ಬಟ್ ಅದರಲ್ಲಿ ನಮ್ಮ ಮನೆ ಮಗಳು ಒಬ್ಳು ಅನ್ನೋದು ಖುಷಿ ನಮಗೆ. ಹೌದು ಮಲ್ಲಿ, ನೀನು ಫ್ಯೂಚರ್ ಸಾಧಕಿ. ಎಕ್ಸಾಮು ಯಾವ ಯುದ್ಧಕ್ಕೂ ಕಡಿಮೆ ಇಲ್ಲ. ಹಾಗಾಗಿ ಗೆದ್ದು ಬಾ ಮಗಳೇ ಅಂತ ಹಾರೈಸ್ತಾ ಇದ್ದಾರೆ. ಸರಿ, ಆಶೀರ್ವಾದ ಮಾಡಿ. ಒಳ್ಳೆದಾಗಿ. ನನ್ನ ಆಶೀರ್ವಾದನೂ ಇದೆ ಆಂಟಿ. ಚಿಕ್ಕಿ, ನನ್ನ ಆಶೀರ್ವಾದ ಸ್ಟ್ರಾಂಗ್ ಆಗಿದೆ. ಏನು ಅದು ಸ್ಟ್ರಾಂಗ್ ಆಶೀರ್ವಾದ ಅಂತಂದ್ರೆ? ಇವಾಗ ನಾನು ಆನ್ಸರ್ ಬರೀದೇ ಇರೋ ಕ್ವೆಶನ್ಗೂ ಮಾರ್ಕ್ಸ್ ಕೊಟ್ಬಿಡ್ತಾರಾ? ಹಂಗಲ್ಲ ಚಿಕ್ಕಿ, ಸ್ಟ್ರಾಂಗ್ ಆಶೀರ್ವಾದ ಅಂದ್ರೆ ನೀನ್ ಎಕ್ಸಾಮು ಚೆನ್ನಾಗಾಗುತ್ತೆ ಅಂತ. ಆದ್ರೆ ಇವನ್ ಮಾತ್ರ ಎಕ್ಸಾಮ್ ಅಲ್ಲಿ ಕಮ್ಮಿ ಮಾರ್ಕ್ಸ್ ತೆಗಿತಾನೆ. ಅದು ಹಿತ್ತಲ ಗಿಡ ಮದ್ದಲ್ಲ ಅಂತಾರಲ್ಲ, ಹಾಗೆ ಅವನ ಆಶೀರ್ವಾದ ಅವ್ನಿಗೆ ವರ್ಕೌಟ್ ಆಗದೆ ಇದ್ರು ಬೇರೆಯವ್ರು ಖಂಡಿತ ವರ್ಕೌಟ್ ಆಗುತ್ತೆ. ಇನ್ನೋಸೆನ್ಸ್ ಇಂದ ವಿಶ್ ಮಾಡಿದ್ದಾನೆ, 100% ವರ್ಕೌಟ್ ಆಗುತ್ತೆ.
ನಾನು ನಿನ್ನ ಸಪೋರ್ಟ್ ಇದ್ದೇನೆ ಬಿಡ. ಥ್ಯಾಂಕ್ ಯು ಪಪ್ಪ. Welcome. ನೋಡ್ದಾ ಪಪ್ಪ ಹೇಳಿದ್ ಕೇಳಿಸ್ಕೊಂಡ? ನನ್ನ ಆಶೀರ್ವಾದಕ್ಕೂ ವ್ಯಾಲ್ಯೂ ಇದೆ. ಸುಮ್ಮನೆ ಹೋಗ ನೀನು ಹೋಗೆ. ಆಯ್ತು ಆಯ್ತು, ಸುಮ್ಮನೆ ನೀನು ಜಗಳ ಮಾಡ್ಬಿಡಿ. ಸರಿ, ಅವ್ರ ವಿಚಾರ ಬಿಡು, ನೀನು ಕೇಳಿಸ್ಕೊ. ಯಾವುದನ್ನು ತಲೆಗಿಟ್ಕೋಬೇಡ. ಕ್ವೆಶನ್ನ ಸರಿಯಾಗೋದು, ಅದ್ರ ತಕ್ಕಂಗೆ ಆನ್ಸರ್ಸ್ ಬರಿ. ಓಕೆ? ಆನ್ಸರ್ ಮಧ್ಯ ಸುನಿಗಿನಿ ಬಂದ್ಬಿಟ್ಟಾನು ಹುಷಾರು. ಭಾವನವ್ರೆ, ನೀವು ಬೇರೆ ಸುಮ್ಮನೆ. ಆಂಟಿ, ಅಮ್ಮ ಹೇಳ್ತಿದ್ರು ಇದು ತುಂಬಾ ದೊಡ್ಡ ಎಕ್ಸಾಮ್ ಅಂತೆ, ಸ್ಕೂಲ್ ಎಕ್ಸಾಮ್ ತರ ಅಲ್ವಂತೆ. ಚೆನ್ನಾಗಿ ಬರೀರಿ. ಆಲ್ ದಿ ಬೆಸ್ಟ್ ಆಂಟಿ. ಆಲ್ ದಿ ಬೆಸ್ಟ್ ಚಿಕ್ಕಿ. ಥ್ಯಾಂಕ್ ಯು. ಬರೀ ಆಲ್ ದ ಬೆಸ್ಟಾ? ಪಪ್ಪಿ ಗಿಪ್ಪಿ ಇಲ್ವಾ? ನೀನು? ಥ್ಯಾಂಕ್ ಯು. ವೆಲ್ಕಮ್. ಸರಿ ನೋಡು, ಯಾವುದಕ್ಕೂ ಪ್ಯಾನಿಕ್ ಆಗಬೇಡ. ಕ್ವೆಶನ್ ಪೇಪರ್ ಸಿಕ್ಕ ತಕ್ಷಣ ಬರೆಯೋ ಶುರು ಮಾಡಬೇಡ. ಕ್ವೆಶನ್ ಪೇಪರ್ ಏನಿದೆ ಅಂದ್ಬಿಟ್ಟು ಗಮನವಾಗಿ ನೋಡ್ಕೊ. ನಿನಗೆ ಯಾವ ಆನ್ಸರ್ಸ್ ಕಾನ್ಫಿಡೆಂಟ್ ಆಗಿದೆಯೋ ಅದನ್ನು ಟಿಕ್ ಮಾರ್ಕ್ ಹಾಕೋ. ಯಾವುದು ನಿನ್ನ ಕನ್ಫ್ಯೂಷನ್ ಆಗಿದೆಯೋ ಅದನ್ನು ರೌಂಡಪ್ ಮಾಡ್ಕೊ, ಆಮೇಲೆ ಅದನ್ನು ನೋಡ್ಕೊ. ನೋಡಿ, ಯಾವ ಪ್ರಶ್ನೆಗೆ ಎಷ್ಟು ಟೈಮ್ ಕೊಡಬೇಕು, ಎಷ್ಟು ಬರೀಬೇಕು, ಡೀಟೇಲ್ಡ್ ಆಗಿದ್ರು ಕ್ರಿಸ್ಪ್ ಆಗಿರ್ಬೇಕು ಆನ್ಸರ್ಸು. ಇದನ್ನೆಲ್ಲ ನೀನು ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ರೆ ಸ್ಟಕ್ ಆಗಲ್ಲ, ಸಲೀಸಾಗಿ ಬರ್ಕೊಂಡು ಹೋಗ್ಬೋದು. ಆ್ಯಂಡ್ ಆನ್ಸರ್ ಶೀಟ್ ಸಬ್ಮಿಟ್ ಮಾಡೋಕ್ಕೆ ಮುಂಚೆ ಒಂದ್ಸಲ ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊ. ಅರ್ಥ ಆಗ್ತಿದೆಯಾ ನಾನು ಹೇಳೋದನ್ನು? ಯಾವುದನ್ನು ಗಲಿಬಿಲಿ ಮಾಡ್ಕೋಬೇಡ. ಮಲ್ಲಿ, ನಾವು ಧೈರ್ಯವಾಗಿದ್ದಷ್ಟು ತಲೆ ಕಾಮ್ ಆಗಿರುತ್ತೆ. ಈ ನಮ್ಮ ರಾಜಕಾರಣಿಗಳಿಗಿರುತ್ತಲ್ಲ, ಈ ಹುಂಬ ಧೈರ್ಯ, ಬಂಡ ಧೈರ್ಯ, ಆ ಥರ ಕಾನ್ಫಿಡೆನ್ಸು ನಮಗೂ ಕೆಲವು ಸತಿ ಬೇಕಾಗುತ್ತೆ. ಧೈರ್ಯ, ಸಾಹಸ, ಲಕ್ಷ್ಮಿ ಅನ್ನೋ ಥರ ಧೈರ್ಯವಾಗಿರೋ, ಮಿಕ್ಕಿದೆಲ್ಲ ಆಟೋಮೆಟಿಕ್ಕಾಗಿ ವರ್ಕ್ ಆಗುತ್ತೆ. ಸರಿ ಭಾವನವ್ರೆ. ಸರಿ, ಎಲ್ಲಾನು ತಗೊಂಡಿದ್ದೀಯಾ? ಒಂದ್ಸಲ ಚೆಕ್ ಮಾಡ್ಕೊ ನೀನು. ID ಕಾರ್ಡು, ಪೆನ್ಸು, ಎಕ್ಸ್ಟ್ರಾ ಪೆನ್ಸು, ಆಮೇಲೆ ಈ ಓಲೆ, ಬಳೆ ಎಲ್ಲ ಬಿಚ್ಚಿಡಕ್ ಪೌಚು, ಅದೂ ಇದೆ. ಏನಿದೆ ಎಲ್ಲ? ಯಾವುದು ನೋಡ್ದೇನೆ ಇದೆ ಅಂತಿದೆ, ಕೊಡು, ನಾನು ನೋಡ್ತೀನಿ, ಚೆಕ್ ಮಾಡಿ. ಮೇಡಮ್, ಸೆಕ್ಯೂರಿಟಿ ಚೆಕ್ ಎಲ್ಲ ಆಯ್ತಾ? ಹೊಡೋಣ ಬಾಮ್ಮ. ವಾಟ್? 8:30ನಾ? ಶಿಟ್, ನಿನ್ನೆ ಬಿದ್ದಿದ್ದು ಏಟಿಗೆ ಎಚ್ಚರನೇ ಆಗಲಿಲ್ವೇ? ಮಲ್ಲಿಕತೆ ಅಂದರೆ ಎಕ್ಸಾಮ್ ಬರೆಯೋ ಟೈಮು. ನಿನ್ನೆ ನಾನು ಕೊಟ್ಟಿರೋ ಟಾರ್ಚರ್ಗೆ ಓದಕ್ಕಾಗದೆ ಎಕ್ಸಾಮ್ ಬರೆಯೋಕೆ ಹೋಗೋದನ್ನು ತಪ್ಪಿಸ್ಕೋತಾಳ? ಇಲ್ಲ, ಇದೊಳಲ್ಲ ಬ್ಲಡಿ ಭೂಮಿಕಾ. ಏನಾದರೂ ಐಡಿಯಾ ಮಾಡಿ ಅವಳಿಗೆ ಓದೋ ಹಾಗೆ ಮಾಡಿರ್ತಾಳೆ, ಎಕ್ಸಾಮಿಗೆ ಕಳಿಸ್ತಾಳೆ. ಏನು ಮಾಡಲಿ? ಅಮೃತಧಾರೆ ನನ್ನೊಲವ ಅಮೃತಧಾರೆ.